ನಮ್ಮೂರ್ಲಿ ಯಾರ್ಯಾರು ಪ್ರೆಗ್ನೆಂಟ್ ಆಗಿದಾರೋ ಎಲ್ಲ ನಂಗೆ ಲೀಸ್ಟ್ ಕೊಡಪ್ಪ ಅಂತ ಹೇಳ್ತೀನಿ ರಾಜೇಂದ್ರ. ಮನೆ ಮುಂದೆ ಸಸ್ಯಾಹಾರಿಗಳಿಗೆ ಮಾತ್ರ ಅಂತ ಮನೆ ಕೊಡೋದು. ನಾವು ನಾನ್ ವೆಜ್ ಆಗಿರೋದ್ರಿಂದ ನಾನು ಓದಿದಂಥ ಕಾಲೇಜ್ ಇದು ತುಂಬಾ ಚಿಕ್ಕದಾಗಿದೆ, ಆದರೂ ಕೂಡ ತುಂಬಾ ಚೊಕ್ಕದಾಗಿದೆ. 10,500 ರೂಪಾಯಿ ಬಾಡಿಗೆ ಅಂತೆ. ಯಪ್ಪಪ್ಪ ತಲೆ ಹೊಡ್ಕೋಬೇಕು ಆ ಥರ ಆಗ್ತಿದೆ ನನಗೆ. ನಮಸ್ಕಾರ ಎಲ್ರಿಗೂ ಕೂಡ ನನ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ. ನಿನ್ಗೆ ಗುರು ಯಾರ್ಯಾರು ಪ್ರೆಗ್ನೆಂಟ್ ಆಗಿರೋ ನಿನ್ಗೇನು ಕಷ್ಟ? ಯಾರ್ಯಾರು ಪ್ರೆಗ್ನೆಂಟ್ ಆಗಿದಾರೋ ಏನು ಅಂತ ಹೇಳ್ತಿದ್ದ ಅವನು. ನಮ್ಮೂರ್ಲಿ ಯಾರ್ಯಾರು ಪ್ರೆಗ್ನೆಂಟ್ ಆಗಿದಾರೋ ಎಲ್ಲ ನಂಗೆ ಲೀಸ್ಟ್ ಕೊಡಪ್ಪ ಅಂತ ಹೇಳ್ತೀನಿ ರಾಜೇಂದ್ರ. ಅದಕ್ಕೆ ನಂಗೆ ಗೊತ್ತಿಲ್ಲ, ನೀನೇ ವಿಚಾರಿಸ್ಬೇಕು ಅಂತ ಹೇಳ್ತಾ ಇದ್ದೀನಿ ನಾನು. ಅದಕ್ಕೆ ಇವ ನೆಗ್ತಾ ಇದ್ದ. ಸರಿ, ನೀಗ ಪ್ರೆಗ್ನೆಂಟ್ ಆಗಿರೋರು ನಮ್ಮೂರ್ಲಿ ಎಷ್ಟು ಜನ ಇರ್ಬೋದು ರಾಜೇಂದ್ರ ಕೇಳೋದ್ನ ನನಗೆ ಗೊತ್ತಿಲ್ಲ, ನೀವು ವಿಚಾರಿಸ. ನಾನೆಲ್ಲ ಸೋಮಶೇಖರ ಲೀಸ್ಟ್ ಬರ್ಕೊಂಡು ಕೊಡಪ್ಪ ಪಂಚಾಯತಿಗೆ ಯಾರ್ಯಾರು ಆಗಿದ್ದಾರೆ ಅಂತ ಹೇಳ್ಕೊಡ್ತೀವಿ. ನನ್ನ ಬೈಕ್ನ ನಮ್ಮ ಅಕ್ಕನ ಮಗ ತೊಳಿತಾ ಇದ್ದಾನೆ ನೋಡಿ. ಈ ಬೈಕ್ನ ನಾನು ತಗೊಂಡಿದ್ದು ಸೆಕೆಂಡ್ಸು ಬೈಕು, ತುಮಕೂರು ರಿಜಿಸ್ಟ್ರೇಷನ್. ಇದು ನನ್ನ ಚಾನಲ್ ನೇಮ್ನ ಮುಂದೆ ಹಾಕ್ಸಿದ್ದೀನಿ, ವಿನು ವೈಬ್ಸ್ ಕನ್ನಡ ಅಂದ್ಬಿಟ್ಟು, ಇನ್ಸ್ಟಾಗ್ರಾಮು ಮತ್ತು ಯೂಟ್ಯೂಬು. ಈ ಬೈಕ್ಗೆ ಒಂದು ಹೆಸರಿಡಬೇಕು ಅಂದ್ಕೊಂಡಿದ್ದೀನಿ, ಕರಿಚಿರತೆ ಅಂತ. ಮುಂದೆ ಏನಾದರೂ ಬೈಕ್ ಲಾಗ್ ಸ್ಟಾರ್ಟ್ ಮಾಡೋಣ ಅಂದರೆ ಇದರಿಂದನೇ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ನಾನು ಮೈಸೂರಿಗೆ ಹೊರಡ್ತಾ ಇದ್ದೀನಿ. ಯಾಕೆ ಅಂತ ಹೇಳಿದ್ರೆ ಬಾಡಿಗೆ ಮನೆ ನೋಡೋದಕ್ಕೆ. ಇದೇನಪ್ಪ ಇಲ್ಲೇ ಸ್ವಂತ ಮನೆ ಇಟ್ಕೊಂಡು ಅಲ್ಲಿಗೆ ಬಾಡಿಗೆ ಮನೆಗೆ ಹೋಗ್ತಿದೆ ಅಂತ ಕೇಳ್ಬೋದು ನೀವು. ನಾನು ಸುಮಾರು ವರ್ಷಗಳ ಹಿಂದೆ ಅಲ್ಲೇ ಬಾಡಿಗೆ ಮನೇಲಿದ್ದೆ, ಆದರೆ ಇವಾಗ ನಮ್ಮ ಅಕ್ಕನೂ ಕೂಡ ಬರ್ತಾ ಇದ್ದಾರೆ ಮೈಸೂರಿಗೆ. ಅಂದರೆ ಅವರು ಕೂಡ ಅಲ್ಲೇ ಕೆಲಸಕ್ಕೆ ಸೇರ್ಕೊಳ್ತಾರಂತೆ. ಅದಕ್ಕೆ ಇಬ್ಬರು ಸೇರಿ ಮನೆ ಮಾಡೋಣ ಅಂದ್ಕೊಂಡಿದ್ದೀವಿ ಮೈಸೂರಲ್ಲಿ. ಅದಕ್ಕೆ ಇವಾಗ ಬಾಡಿಗೆ ಮನೆ ನೋಡೋದಕ್ಕೆ ಹೋಗ್ತಾ ಇದ್ದೀನಿ. ಬನ್ನಿ ಇವಾಗ ಮೈಸೂರಿಗೆ ಹೊರಡೋಣ. ನಾನು ಇದೇ ಬೈಕಲ್ಲಿ ಇವಾಗ ಮೈಸೂರಿಗೆ ಹೋಗ್ತಾ ಇರೋದು. ನನಗೆ ತುಂಬ ಇಷ್ಟವಾಗಿರೋ ಬೈಕು ಅಂದರೆ ಈ 220 ಬೈಕು. ಇವಾಗ ನರಸೀಪುರಕ್ಕೆ ಬಂದೆ ನಮ್ಮೂರಿಂದ. ಸ್ಟ್ರೈಟ್ ಹೋದರೆ ಮೈಸೂರು, ಲೆಫ್ಟ್ ಸೈಡ್ಗೆ ಹೋದರೆ ಕೊಳ್ಳೇಗಾಲ. ಮೊದಲೆಲ್ಲ ಇಲ್ಲಿ ಸಿಗ್ನಲ್ ಹಾಕಿರಲಿಲ್ಲ, ಇವಾಗ ಸಿಗ್ನಲ್ ಹಾಕಿದ್ದಾರೆ ಒಂದು 7-8 ತಿಂಗಳಿಂದ. ತುಂಬಾ ಫೈನ್ಸ್ ಬರ್ತಾಯಿತ್ತು. ನಂದೊಂದು ಡಿಸ್ಕವರ್ ಗಾಡಿ ಇತ್ತು, ಅದರಲ್ಲೂ ಕೂಡ ಒಂದು 500 ರೂಪಾಯಿ ಫೈನ್ ಬಂದಿದೆ, ಕಟ್ಟಿಲ್ಲ ಅದನ್ನು. ಅಂದರೆ ಅದು ಗಾಡಿನೂ ಓಡಿಸ್ತಾ ಇಲ್ಲ, ನಿಲ್ಲಿಸ್ಬಿಟ್ಟಿದ್ದೀವಿ. ನಮ್ಮ ನರಸೀಪುರದಲ್ಲಿ ಎಲ್ಲರೂ ಕೂಡ ಆಲ್ಮೋಸ್ಟ್ ಒಂದು 90% ಅಷ್ಟು ಯಾರೂ ಕೂಡ ಹೆಲ್ಮೆಟ್ ಹಾಕಲ್ಲ. ಹೆಲ್ಮೆಟ್ ಹಾಕೊಂಡ್ರೆ ಒಳ್ಳೆಯದು, ಯಾಕಂದರೆ ನಮ್ಮ ಜೀವ ನಮ್ಮ ಕೈಯಲ್ಲಿದೆ. ಯಾರೋ ಒಬ್ಬರು ಹಾಕಿದ್ದಾರೆ ನೋಡಿ ಈ ಥರ, ಇನ್ಯಾರು ಕೂಡ ಬಂದಾಗ ಹಾಕಲ್ಲ. ಇದು ನಮ್ಮ ನರಸೀಪುರ ಗೌರ್ಮೆಂಟ್ ಬಸ್ ಸ್ಟ್ಯಾಂಡು. ಒಂದು 5 ವರ್ಷಗಳ ಹಿಂದೆ ಆಗಿದೆ ಇದು. 5-6 ವರ್ಷ ಆಗಿರಬೇಕು ಇದು ಆಗಿದ್ದು. ಮೊದಲೆಲ್ಲ ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ಇರಲಿಲ್ಲ, ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಇತ್ತು. ನಮ್ಮ ನರಸೀಪುರದಲ್ಲಿ ಈ ಸೇತುವೆ ಮಾಡಿದ್ದಾರೆ. ಇದರ ಮಧ್ಯೆ ಏನಾಗ್ತಿದೆ ನೋಡಿ, ಈ ಥರ ಒಂಥರ ಗ್ಯಾಪ್ ಜಾಸ್ತಿ ಬಿಟ್ಬಿಟ್ಟಿದೆ. ಇದರಿಂದ ಏನಾಗುತ್ತೆ ಅಂದರೆ ಬಸ್ಸು ಕಾರು ಏನೇ ಆಗಲಿ ಒಂಥರ ದಡ್ ಅಂತ ಆ ಥರ ಸೌಂಡ್ ಬರುತ್ತೆ. ಆಟೋಗಳಿಗಂತೂ ಇನ್ನೂ ಕೂಡ ಸೌಂಡ್ ಬರುತ್ತೆ. ಏನಕ್ಕೆ ಈ ಥರ ಮಾಡಿದ್ದಾರೆ ನನಗಂತೂ ಗೊತ್ತಿಲ್ಲ. ಸೈಂಟಿಫಿಕ್ ಆಗಿ ಇರ್ಬೋದು ಈ ಥರ ಮಾಡಿರಬೇಕು ಅಂತ, ಆದರೆ ನಮಗೆ ಅಷ್ಟು ಗೊತ್ತಿಲ್ಲ. ಆದರೆ ಸ್ವಲ್ಪ ಅದಕ್ಕೆ ರಬ್ಬರ್ ಥರ ಹಾಕ್ಬಿಟ್ಟು ಅದು ಸ್ವಲ್ಪ ಆ ಡಗ್ ಅನ್ನೋದನ್ನ ಸ್ವಲ್ಪ ಕಡಿಮೆ ಮಾಡಿದ್ರೆ ಎಲ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ಇಲ್ಲಾಂದರೆ ಹೊಸ ಗಾಡಿಗಳು ಯಾವುದೇ ತಂದರೂ ಕೂಡ ಸೌಂಡು ಜಾಸ್ತಿ ಬರುತ್ತೆ. ಇದನ್ನೇ ಮನವಿ ಮಾಡ್ಕೊಳ್ತೀನಿ. ನನಗಂತೂ ಗೊತ್ತಿಲ್ಲ ಇದ್ರ ಬಗ್ಗೆ ಯಾವ ಥರ ಇದೆ ಅಂದ್ಬಿಟ್ಟು. ಸೈಂಟಿಫಿಕ್ ಆಗಿರುತ್ತೆ, ಅಂದರೆ ಇಷ್ಟಿಷ್ಟು ಇಂಚು ಆ ಥರ ಇರುತ್ತೆ, ಅದಂತೂ ನಮಗೂ ಗೊತ್ತಿಲ್ಲ. ಇಲ್ಲಿ ನೋಡಿ, ಇಲ್ಲಿ ಫ್ಲೈಓವರ್ ಮಾಡಿದಾರಲ್ಲ ನಮ್ಮ ಟಿ ನರಸೀಪುರದಲ್ಲಿ, ಸೇಮ್ ಬೆಂಗಳೂರಲ್ಲಿ ಯಾವ ಥರ ಇದೆ ಅದೇ ಥರ ಮಾಡಿದ್ದಾರೆ. ನಮ್ಮ ಮೈಸೂರು ಡಿಸ್ಟಿಕಲ್ಲಿ ಇಷ್ಟೊಂದು ಫ್ಲೈಓವರ್ ಎಲ್ಲೂ ಕೂಡ ಮಾಡಿಲ್ಲ. ಒಂಥರ ಚೆನ್ನಾಗಿದೆ, ಇವಾಗ ಮಾಡ್ತಾ ಇದ್ದಾರೆ. ಬಟ್ ಇದು ಅವಶ್ಯಕತೆ ಇತ್ತು. ಯಾಕೆ ಅಂದರೆ ನಮ್ಮದು ಹಳೆ ಸೇತುವೆ ಇತ್ತು, ಬ್ರಿಟಿಷ್ ಕಾಲದ ಸೇತುವೆ. ಅದು ಸ್ವಲ್ಪ ಅಲುಗಾಡ್ತಾ ಇತ್ತು, ಅಂದರೆ ಬಸ್ಸುಗಳು ಜಾಸ್ತಿ ಹೋಗ್ತಾ ಇರಬೇಕಾದ್ರೆ. ಅದಕ್ಕೋಸ್ಕರ ಈ ಸೇತುವೆ ಮಾಡಿದ್ದಾರೆ, ಬ್ರಿಡ್ಜ್ ಮಾಡಿದ್ದಾರೆ. ಇವಾಗ ಸ್ವಲ್ಪ ಅನುಕೂಲ ಆಗಿದೆ. ಈ ಊರ ನೇಮ್ ಬಂದು ಮೇಗಳಾಪುರ. ಅಂದರೆ ನರಸೀಪುರಕ್ಕೂ ಮೈಸೂರಿಗೂ ಒಂಥರ ಸೆಂಟ್ರ್ ಇದ್ದಂಗೆ ಇದು. ಲೆಫ್ಟ್ ಸೈಡ್ಗೆ ಹೋದರೆ ನಮ್ಮ CM ಸಾಹೇಬರು ಸಿದ್ದರಾಮಯ್ಯ ಇದ್ದಾರಲ್ಲ, ಅವರು ಊರಿಗೆ ಹೋಗುತ್ತೆ. ಇವಾಗ ಲೆಫ್ಟ್ ಹೋಗ್ತಾ ಇದ್ದಾರಲ್ಲ ನೋಡಿ, ಆ ರೋಡ್ಲಿ ಹೋದರೆ ಸಿದ್ದರಾಮಯ್ಯ ಸರ್ ಅವ್ರ ಊರಿಗೆ ಹೋಗುತ್ತೆ. ಹಾಗೆ ಸ್ಟ್ರೈಟ್ ಹೋದರೆ ಮೈಸೂರು. ನಮ್ಮ ಕರ್ನಾಟಕದ ಎಲ್ಲ ದೊಡ್ಡ ಸಿಟಿಗಳಿಗಿಂತ ನನಗೆ ತುಂಬ ಇಷ್ಟವಾದಂಥ ಸಿಟಿ ಅಂದರೆ ಮೈಸೂರು, ನಮ್ಮ ಮೈಸೂರು. ನಾನು ದೊಡ್ಡ ಸಿಟಿ ಅಂತ ನೋಡಿದ್ದೆ ನಾನು ಫಸ್ಟು ಮೈಸೂರನ್ನು. ನಾನು SLC ಪಾಸ್ ಆದಾಗ ನಮ್ಮ ದೊಡ್ಡಪ್ಪ ಮತ್ತು ನಮ್ಮ ಅಪ್ಪ ಬಂದು ಮೈಸೂರಿಗೆ ಜಾಯಿನ್ ಮಾಡಿಸೋದು. ಅಂದರೆ ಬೋಧಿಸತ್ವ ಕಾಲೇಜ್ ಅಂದ್ಬಿಟ್ಟು PUC ಕಾಲೇಜ್, ಅದು ಅರವಿಂದ್ ನಗರದಲ್ಲಿದೆ. ಅದಾದಮೇಲೆ ನನ್ನ ಜರ್ನಿ ಎಲ್ಲ ಮೈಸೂರಲ್ಲೇ ಸ್ಟಾರ್ಟ್ ಆಗಿತ್ತು. ಕೆಲಸಕ್ಕೆ ಹೋಗೋದು ಎಲ್ಲ ಕೂಡ ಮೈಸೂರಲ್ಲೇ ಸ್ಟಾರ್ಟ್ ಆಯಿತು. ಅದಕ್ಕೆ ನನಗೆ ಮೈಸೂರು ಅಂದರೆ ತುಂಬ ಇಷ್ಟ. ನನಗೆ ಬೆಂಗಳೂರಲ್ಲಿ 2 ತಿಂಗಳು ಕೆಲಸ ಮಾಡಿದೆ, ಯಾಕೋ ನನಗೆ ಅಡ್ಜಸ್ಟ್ ಆಗಲಿಲ್ಲ. ಅಲ್ಲೇ ಒಂಥರ ವೆದರೇ ಚೆನ್ನಾಗಿರಲಿಲ್ಲ. ಅದಕ್ಕೋಸ್ಕರ ನಾನು ಬೆಂಗಳೂರನ್ನ ಬಿಟ್ಬಿಟ್ಟು ಬಂದೆ ಮೈಸೂರಿಗೆ. ಅಂದರೆ ಬೆಂಗಳೂರು ಎಲ್ರಿಗೂ ಕೂಡ ಜೀವನ ಕೊಡ್ತಾ ಇದೆ. ಅಂದರೆ ನಮ್ಗೆ ಇಷ್ಟ ಆಗಲಿಲ್ಲ ಅಂದ್ಬಿಟ್ಟು ನಾನು ಅದು ಚೆನ್ನಾಗಿಲ್ಲ ಅಂತ ಹೇಳೋಕ್ಕಾಗಲ್ಲ. ಅಂದರೆ ನನಗೆ ಅಲ್ಲಿ ಅಡ್ಜಸ್ಟ್ ಆಗಲಿಲ್ಲ. ನನಗೆ ಮೈಸೂರು ಅಂದರೆ ತುಂಬಾ ಇಷ್ಟ.
ಮೈಸೂರಲ್ಲಿ ಎಲ್ಲಿ ಮನೆ ಹುಡ್ಕೋದು ನನಗಂತೂ ಗೊತ್ತಾಗ್ತಾ ಇಲ್ಲ. ಅಂದರೆ ಒಂದು 2-3 ಏರಿಯಾ ಇದೆ, ಅಷ್ಟು ಮಾತ್ರ ನಾನು ಹುಡುಕ್ತಾ ಇದ್ದೀನಿ. ಒಂದು ಸರಸ್ವತಿಪುರಮು, ಇಲ್ಲಾಂದರೆ ಕುವೆಂಪು ನಗರ, ಇಲ್ಲಾಂದರೆ JP ನಗರ, ಅದು ಬಿಟ್ಟರೆ ವಿದ್ಯಾರಣ್ಯಪುರಂ. ನೋಡೋಣ ಅಷ್ಟರಲ್ಲಿ ಯಾವ ಸಿಗುತ್ತೆ ಮನೆ ಚೆನ್ನಾಗಿರೋದು. ಅಂದರೆ 1 BHK ಸಾಕು ನಮ್ಗೆ ಅಷ್ಟೇ. ಬಾಡಿಗೆ ನನಗೆ ಒಂದು 6,000 6,500 ಆದರೆ ಸಾಕು. ಅದ್ರ ಮೇಲೆ ಆದರೆ ಸ್ವಲ್ಪ ಕಷ್ಟ ಆಗುತ್ತೆ. ನಾನಿವಾಗ ಮೈಸೂರಿಗೆ ಬಂದೆ. ಮೈಸೂರಲ್ಲಿ ಎಲ್ಲಿದ್ದೀನಿ ಅಂದರೆ ರೇಸ್ ಕೋರ್ಸ್ ಇದೆಯಲ್ಲ ಅಲ್ಲಿದ್ದೀನಿ ಇವಾಗ. ಇಲ್ಲಿಂದ ಇವಾಗ ಸ್ಟಾರ್ಟ್ ಮಾಡಬೇಕು ನಮ್ಮ ಜರ್ನಿನ, ಮನೆ ಹುಡ್ಕೋದನ್ನು. ನೋಡೋಣ ಯಾವ ಏರಿಯಾದಲ್ಲಿ ಸಿಗುತ್ತೆ ಅಂದ್ಬಿಟ್ಟು. ನನಗೆ ಬೇಕಾಗಿರೋ ಏರಿಯಾ ಅಂದರೆ JP ನಗರ, ಕುವೆಂಪು ನಗರ, ಸರಸ್ವತಿಪುರಮು, ವಿದ್ಯಾರಣ್ಯಪುರಮು ಇಷ್ಟರಲ್ಲಿ ಹುಡ್ಕೋಣ ಅಂದ್ಕೊಂಡಿದ್ದೀನಿ. ಇವತ್ತು ಅಷ್ಟೊಂದು ಹುಡ್ಕೋದಕ್ಕಾಗಲ್ಲ, ಯಾಕಂದರೆ ಟೈಮ್ ಅಷ್ಟೊಂದಿಲ್ಲ. ಇವಾಗ ಮಧ್ಯಾಹ್ನ ಹತ್ತತ್ರ ಆಗ್ತಾಯಿದೆ. ನೋಡೋಣ ಎಲ್ಲಿ ಸಿಗುತ್ತೆ ನೋಡೋಣ. ಇವಾಗ ಸ್ಟಾರ್ಟ್ ನಾವು ಹುಡ್ಕೋದಕ್ಕೆ, ಬನ್ನಿ ಹೋಗೋಣ. ಇವಾಗ ನಾನು JP ನಗರಕ್ಕೆ ಬಂದಿದ್ದೀನಿ. ಇಲ್ಲಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಮನೆ ಹುಡ್ಕೋದಕ್ಕೆ. ಬೇಗ ಮನೆ ಸಿಕ್ಬಿಟ್ರೆ ಸಾಕು, ಇನ್ನೊಂದು ದಿನ ಬರೋದು ತಪ್ಪೋಗುತ್ತೆ ನಮಗೆ. 1 BHK ಸಾಕು ನನಗೇನು, 2 BHK ಆ ಥರ ಏನೂ ಬೇಕಾಗಿಲ್ಲ. ನಮಗೆ ಒಂದು 6,500 ಅಷ್ಟಕ್ಕಾದರೆ ಸಾಕು. ಅದೇ ಮ್ಯಾಕ್ಸಿಮಮ್ ನಾನು ಅಂದ್ಕೊಂಡಿರೋದು, ಅಷ್ಟು ಬಾಡಿಗೆ. ನೋಡೋಣ ಒಳ್ಳೆ ಮನೆ ಸಿಗಲಿ, ಒಳ್ಳೆ ಓನರು ಕೂಡ ಸಿಗಲಿ ನನಗೆ. ಹಾಗಾದರೆ ಸ್ವಲ್ಪ ಅವ್ರ ಜೊತೆ ನಾವು ಕೂಡ ಕಾನ್ವರ್ಸೇಷನ್ ಮಾಡ್ಕೊಂಡು ಮಾತಾಡ್ಕೊಂಡು ಚೆನ್ನಾಗಿರ್ಬೋದು. ಕೆಲವೊಂದು ಓನರ್ಗಳು ಕೂಡ ಜಗಳ ಆಡ್ಬಿಡ್ತಾರೆ, ಆ ಥರ ಏನು ಬೇಕಾಗಿಲ್ಲ. ಒಳ್ಳೆ ಓನರ್ ಸಿಕ್ಕಿದ್ರೆ ನಮಗೆ ತುಂಬಾ ಖುಷಿ ಆಗುತ್ತೆ ನನಗೆ. ನಾನು ಬೇರೆ ಕಡೆ ಎಲ್ಲ ಸುತ್ತಾಡಿದೆ, ಎಲ್ಲೂ ಕೂಡ ಮನೆ ಸಿಗಲಿಲ್ಲ. ಇವಾಗ ಒಂದು ಬೋರ್ಡ್ ನೋಡಿಬಿಟ್ಟು ಈ ಮನೆಗೆ ಬಂದೆ. ಮನೆ ನೋಡಿದ್ರೆ ಸ್ವಲ್ಪ ಚಿಕ್ಕ ಮನೆಯೇ ಇದು. ಅಂದರೆ ಒಂದು 8 ಅಡಿಯಷ್ಟು ಮೋಲ್ಡ್ ಹಾಕಿದ್ದಾರೆ ಅನಿಸುತ್ತೆ, ಅಷ್ಟೇ. ಇದು 8 ಅಡಿ 9 ಅಡಿ ಅಷ್ಟೇ. ಅಂದರೆ ಬಾಗಿಲುಗಳೆಲ್ಲ ಕುಳ್ಳ, ಅಂದರೆ ಹಳೆ ಮನೆಗಳು, ಹಳ್ಳಿ ಮನೆಗಳು ಏನು ಬರ್ತವೆ ಚಿಕ್ಕ, ಅಂದರೆ ನೆಲ ಬರ್ತಿದ್ವಲ್ಲ ಆ ಥರ ಇದೆ. ಹಳೆ ಮನೆಯೇ ಇದು. ಇವಾಗ ಪೇಂಟ್ ಮಾಡಿಸಿದ್ದಾರೆ, ಸ್ವಲ್ಪ ರಿನೋವೇಟ್ ಮಾಡಿಸಿದ್ದಾರೆ ಅನಿಸುತ್ತೆ. ನೋಡಿ ಈ ಕಡೆ ಸಿಂಕ್ ಇದೆ, ಈ ಕಡೆ ಅಡುಗೆ ಮಾಡೋದಕ್ಕೆ ಸೆಲ್ಫ್ ಇದೆ. ಈ ಕಡೆ ಒಳಗಡೆ ಹೋದರೆ ನೋಡಿ ಒಂಥರ ಪೋಣಿ ಥರ, ಅಂದರೆ ಏನಂತೀವಿ ನಾವು, ಪೋಣಿ ಅಂತ ಹೇಳ್ತೀವಿ. ಒಂದು 2.5 ಅಡಿಗೆ ದೇವ್ರ ಮನೆ ಇಟ್ಟಿದ್ದಾರೆ. ಆ ಕಡೆ ಕೂಡ ಖಾಲಿ ಇದೆ. ಇದು ಅಡುಗೆ ಮನೆ. ಸೆಲ್ಫು ಹಳೆ ಕಾಲದ ಸೆಲ್ಫ್ ಇದು. ಅಷ್ಟೇನೂ ಚೆನ್ನಾಗೇನಿಲ್ಲ ಮನೆ. ಸ್ವಲ್ಪ ಹೈಟು ಕಡಿಮೆ ಇರೋದ್ರಿಂದ ಸ್ವಲ್ಪ ಇಷ್ಟ ಆಗಲಿಲ್ಲ. ಶೋಕೇಸ್ ಬೇರೆ ಇಟ್ಟಿದ್ದಾರೆ, ಈ ಕಡೆ ವೆಸ್ಟರ್ನ್ ಟಾಯ್ಲೆಟ್ ಬೇರೆ ಇಟ್ಟಿದ್ದಾರೆ ನೋಡಿ. ಇದಕ್ಕೆ 80,000 ಅಡ್ವಾನ್ಸ್ ಅಂತೆ, 8,500 ಬಾಡಿಗೆ ಅಂತೆ. ಸ್ವಲ್ಪ ಜಾಸ್ತಿನೇ ಆಯಿತು ಇದು. ಇಲ್ಲಿ 2 BHK ಇದೆ ಅಂತೆ, ನಮ್ಗೆ ಬೇಕಾಗಿರೋದು 1 BHK. ಇಲ್ಲೂ ಕೂಡ ಫೇಲೂರು. ಇವಾಗ ಸುಮಾರು ಇಲ್ಲಾಂದ್ರೂ ಕೂಡ ಒಂದು ಅರ್ಧ ಗಂಟೆಯಿಂದ ಮೇಲೆ ಹುಡುಕಿದ್ದೀನಿ. ಇದೊಂದು ಸಿಕ್ತು ಅಷ್ಟೇ. ಇನ್ನೊಂದು ವೆಜ್ಜು ಮತ್ತು ನಾನ್ ವೆಜ್ ಅಂತ ಆ ಥರ ಇದೆ. ನಾನ್ ವೆಜ್ ಇರೋದ್ರಿಂದ ಅಲ್ಲಿ ಕೊಡಲ್ಲ, ಅದಕ್ಕೆ ಇಲ್ಲಿ ಫೋನ್ ಮಾಡ್ಕೇಳಿದೆ. ಇದು 2 BHK ಅಂತೆ. ನೋಡಿ ಮನೆ ಮುಂದೆ ಸಸ್ಯಾಹಾರಿಗಳಿಗೆ ಮಾತ್ರ ಅಂತ ಮನೆ ಕೊಡೋದು. ನಾವು ನಾನ್ ವೆಜ್ ಆಗಿರೋದ್ರಿಂದ ನಾವು ಮುಂದಿನ ದಾರಿ ನೋಡೋಣ, ನಮಗೆ ಇದು ಸೂಕ್ತವಲ್ಲ. ಎಲ್ಲ ಕಡೆನೂ ಮನೆಗಳಿದೆ, ಎಲ್ಲ ಸಸ್ಯಾಹಾರಿ ಅಂತ ಇದ್ದಾರೆ. ನಾನ್ ವೆಜ್ ಅವರು ನಾವು ಎಲ್ಲಿ ಹೋಗೋದು ಹೇಳಿ. ನನಗಂತೂ ಕೂಡ ಇವಾಗ ಒಂದು 2 ಅವರ್ ಆಗಿದೆ. 2 ಅವರಿಂದ ನಾನು ಹುಡುಕ್ತಾನೇ ಇದ್ದೀನಿ. ಅಂದರೆ ನಾನ್ ವೆಜ್ ಅಂತ ಇರೋರಿಗೆ ಎಲ್ಲೂ ಕೂಡ ಮನೆ ಕೊಡ್ತಾ ಇಲ್ಲ. ಸಸ್ಯಾಹಾರಿಗಳಿಗೆ ಒಂದು 7-8 ಬೋರ್ಡ್ ನೋಡಿದೆ, ಸಸ್ಯಾಹಾರಿಗಳಿಗಿದೆ, ನಾನ್ ವೆಜ್ ಅವ್ರಿಗಿಲ್ಲ. ನೋಡೋಣ, ನಮ್ಮ ಪ್ರಯತ್ನ ಮಾಡಲೇಬೇಕು ನಾವು. ಇವಾಗ ಮತ್ತೆ ಹುಡ್ಕೋಣ. ಇವಾಗ ನಾನು ಎಲ್ಲಿದ್ದೀನಿ ಗೊತ್ತಾ? ನಾನು PU ಮಾಡಿದಂಥ ಕಾಲೇಜಿನಲ್ಲಿದ್ದೀನಿ ನೋಡಿ. ಇದೇನೆ ಆ ಕಾಲೇಜು. ನಾನು ಪ್ರಥಮ PUC ಮತ್ತು ಸೆಕೆಂಡ್ PUC ಮಾಡಿದಂತಹ ಕಾಲೇಜು ಇದು. ಬೋಧಿಸತ್ವ ಪದವಿ ಪೂರ್ವ ಕಾಲೇಜು ನೋಡಿ. ಇದೇನೇ ಕಾಲೇಜು. ಚಿಕ್ಕದಾಗಿದೆ, ಆದರೆ ತುಂಬ ಚೊಕ್ಕದಾಗಿ ಮೇಂಟೈನ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಮೊದಲು ಹೇಗಿತ್ತು ಹಾಗೇ ಇದೆ. ಬಣ್ಣ ಚೇಂಜ್ ಮಾಡಿದ್ದಾರೆ. ಇದೆಲ್ಲ ಇರಲಿಲ್ಲ, ಅಂದರೆ ಇಲ್ಲೆಲ್ಲ ರೈಲಿಂಗ್ಸ್ ಎಲ್ಲ ಹಾಕಿದಾರಲ್ಲ ಸ್ಟ್ರೈಟ್ ಹೋಗೋದಕ್ಕೆ, ಅದೆಲ್ಲ ಇರಲಿಲ್ಲ ನಾವಿದ್ದಾಗ. ನಾವು ಕಾಮರ್ಸ್ ತಗೊಂಡಿದ್ದು. ಇಲ್ಲೇನು ಲಾಸ್ಟ್ ಇದೆಯಲ್ಲ, ಅಂದರೆ ಹಂಚ್ ಥರ ಇದೆಯಲ್ಲ, ಅದು ಪ್ರಾಂಶುಪಾಲರ ರೂಮು. ನಮ್ಮ ಪ್ರಾಂಶುಪಾಲರು ತುಂಬ ಒಳ್ಳೆಯವರು, ಕೆಬ್ಬೆಪುರದವರು. ತುಂಬ ಒಳ್ಳೆಯ ವ್ಯಕ್ತಿ. ನಮ್ಮ ಜೊತೆ ತುಂಬಾ ಫ್ರೆಂಡ್ಸ್ಗಳಿದ್ರು. ಇವಾಗ ಯಾರ್ಯಾರಿದ್ದಾರೆ ಏನು ಅನ್ನೋದು ಗೊತ್ತಿಲ್ಲ. ಕೆಲವೊಬ್ರು ಮಾತ್ರ ಟಚ್ಚಲ್ಲಿದ್ದಾರೆ ಅಷ್ಟೇ. ಇನ್ನು ಬೇರೆಯವರೆಲ್ಲ ನೆನಪೇ ಇಲ್ಲ ಅವರು. ಕೆಲವೊಬ್ಬರು ಯಾವಾಗಲೂ ಕೂಡ ಅದೇ ಇನ್ಸ್ಟಾಗ್ರಾಮಲ್ಲಿ ಮತ್ತು ಫೇಸ್ಬುಕ್ಕಲ್ಲಿ ಮಾತ್ರ ನೋಡ್ತೀವಿ ಅವರನ್ನು. ಇನ್ನು ಕೆಲವೊಬ್ಬರು ಕಾಣದೇ ಥರನೇ ಆಗಿಬಿಟ್ಟಿದ್ದಾರೆ. ತುಂಬಾ ಬೇಜಾರಾಗುತ್ತೆ. ಅವರೆಲ್ಲ ಕಾಂಟ್ಯಾಕ್ಟಲ್ಲಿದ್ದರೆ ತುಂಬಾ ಚೆನ್ನಾಗಿರ್ತಾಯಿತ್ತು. ನಾನು ಬಂದಿರೋದಕ್ಕೆ ಇವಾಗ ತುಂಬಾ ಖುಷಿ ಆಗ್ತಿದೆ ನಿಜವಾಗ್ಲೂ ನನಗೆ. ನಮ್ಮ ಕಾಲೇಜ್ ನೋಡಿ, ಯಾರಾದರೂ ಈ ಕಾಲೇಜಲ್ಲಿ ಓದಿರೋರು ಕಾಮೆಂಟ್ ಮಾಡ್ರಪ್ಪ, ನೀವು ಯಾವ ಥರ ಇದ್ರಿ ಅಂದ್ಬಿಟ್ಟು. ಇಲ್ಲೊಂದು ಮನೆ ಇದೆ, ಇಲ್ಲಿ ನೋಡೋದಕ್ಕೆ ಬಂದಿದ್ದೀನಿ. ನೋಡೋಣ, ಫೋನ್ ಮಾಡಿದ್ದೀನಿ, ಬರ್ತಾಯಿದ್ದಾರೆ. ಮೇಲಿಂದ ಬರ್ತೀನಿ ಅಂತ ಹೇಳಿದ್ರು. ಗ್ರೌಂಡ್ ಫ್ಲೋರು. ಈ ಮನೆಗೆ 50,000 ಅಡ್ವಾನ್ಸು ಮತ್ತು 8,000 ಬಾಡಿಗೆ ಹೇಳಿದ್ದಾರೆ. ಒಳಗೆ ಯಾವ ಥರ ಇದೆ ನೋಡೋಣ ಮನೇನ. ಆ ಮನೆ ಒಳಗಡೆ ಎಲ್ಲ ನೋಡಿದೆ ನಾನು. ವೀಡಿಯೋ ಮಾಡ್ಕೊಳ್ಳೋಣ ಅಂದರೆ ಅವರು ಬೇಡ ಅಂತ ಹೇಳಿದ್ರು, ಅದಕ್ಕೋಸ್ಕರ ಮಾಡಲಿಲ್ಲ ನಾನು. ಮತ್ತು ಆ ಮನೆ ಬಾಡಿಗೆಗೆ 8,000. ನನಗೆ 8,000 ಮನೆ ಹೊರ್ತಲ್ಲ, ಸ್ವಲ್ಪ ತುಂಬಾ ಹಳೆ ಮನೆ ಅದು. ಅದಕ್ಕೋಸ್ಕರ ನನಗೆ ಇಷ್ಟ ಆಗಲಿಲ್ಲ, ಅದಕ್ಕೆ ನಾನು ಬೇಡ ಅಂದ್ಬಿಟ್ಟು ಬಂದಿದ್ದೀನಿ. ಇವಾಗ ಇಲ್ಲೊಂದಿದೆ ಫಸ್ಟ್ ಫ್ಲೋರ್ ಮನೆ, ಈ ಥರ ಇದೆ ನೋಡಿ. ಈ ಕಡೆ ಅಡುಗೆ ಮನೆ ಇದೆ. ನೋಡೋಣ ಯಾವ ಸರಿ ಆಗುತ್ತೆ. ಇದೇನು ಖಾಲಿ ಜಾಗ. ಇಂಡಿಯನ್ ಟಾಯ್ಲೆಟು.
ಹಾಗೆ ಮತ್ತು ಅಂಡೆ ಒಲೆನೂ ಕೂಡ ಇದೆ ಇಲ್ಲಿ. 2 BHK ಅನಿಸುತ್ತೆ ಅದು. ಹಾಂ, 2 BHKನೇ. ಇಲ್ಲೊಂದು ರೂಮ್ ಇದೆ. ಇಲ್ಲಿ ವಾರ್ಡ್ರೂಫ್ ಕೂಡ ಇದೆ. ನೋಡೋಣ ಯಾವ ಥರ ಅಡ್ಜಸ್ಟ್ ಆದರೆ ಮಾಡ್ಕೊಳ್ಳೋಣ, ಇಲ್ಲಾಂದರೆ ಇಲ್ಲ ಅಷ್ಟೇ. ಮನೆ ದೊಡ್ಡದಾಗೇನೋ ಇದೆ. ಇದು ದೇವ್ರ ಮನೆ. ಟಿ ವಿ ಎಲ್ಲಿ ಇಟ್ಕೊಳ್ಳೋದು? ಇಲ್ಲೈತೆ ಟಿ ವಿ ಪಾಯಿಂಟು. ನಾನು ಇವಾಗ ಒಂದು ಮನೆ ನೋಡ್ಕೊಬನ್ನಲ್ಲ, ಅದು ಸ್ವಲ್ಪ ಇಷ್ಟ ಆಯಿತು ನನಗೆ. ಹಳೆ ಮನೆಯೂ ಅಲ್ಲ, ಹೊಸ ಮನೆಯೂ ಅಲ್ಲ, ಆ ಥರ ಇದೆ. ಸ್ವಲ್ಪ ಒಂದು 10-20 ವರ್ಷ ಆಗಿದೆ ಮನೆ ಕಟ್ಟಿಸಿ ಅದನ್ನು. ಆದರೆ ಬಾಡಿಗೆ ಸ್ವಲ್ಪ ಜಾಸ್ತಿ ಆಗಿದೆ. 8,000 ಹೇಳ್ತಾ ಇದ್ದಾರೆ, 80,000 ಅಡ್ವಾನ್ಸ್ ಹೇಳ್ತಾ ಇದ್ದಾರೆ. ಅಷ್ಟು ನನ್ನ ಹತ್ರ ಬಜೆಟ್ ಇಲ್ಲ ಇವಾಗ 80,000 ಅಡ್ವಾನ್ಸ್ ಕೊಡೋದಕ್ಕೆ. 8,000 ರೂಪಾಯಿ ಬಾಡಿಗೆನೂ ಕೂಡ ಜಾಸ್ತಿ ಆಯಿತು. ನಾನು ಅಂದ್ಕೊಂಡಿದ್ದೆ 6,500 ನನ್ನ ರೇಂಜ್ ಇರೋದು ಬಾಡಿಗೆ. ನೋಡೋಣ, ಬೇರೆ ಕಡೆ ಇದೆ ಮನೆಗಳು, ನೋಡೋಣ. ಇವಾಗ ನನ್ನ ಮುಂದೆನೂ ಕೂಡ ಒಂದು ಮನೆ ಇದೆ, ಅದನ್ನು ಕೂಡ ನೋಡ್ತೀನಿ ಎಷ್ಟು ಹೇಳ್ತಾರೆ ಏನು ಅಂತ. ಈ ಮನೆ ಹತ್ರ ಬಂದೆ, ಅಂದರೆ ಓನರ್ ಎಲ್ಲೋ ಹೋಗಿದ್ದಾರೆ, ಅಂದರೆ ಅವ್ರು ಇಲ್ವಂತೆ. ಅದಕ್ಕೆ ಬಾಡಿಗೆ ಮತ್ತು ಅಡ್ವಾನ್ಸ್ ಹೇಳಿದರು. 60,000 ಅಡ್ವಾನ್ಸ್ ಹೇಳಿದ್ದಾರೆ. ಬಾಡಿಗೆ 9,300,000 ಅಂದರೆ 9,750 ರೂಪಾಯಿ ಹೇಳಿದರು. ನನಗೆ ಸ್ವಲ್ಪ ಆಶ್ಚರ್ಯ ಆಗಿಬಿಡ್ತು. ಯಾಕೆಂದರೆ 2 BHK ಇದು. ಅಂದರೆ ಸ್ವಲ್ಪ 8,000 ಆಗಿದ್ರೆ ಏನೋ ಒಂದು ಮಾಡ್ಬೋದು. ಯಾಕೆಂದರೆ ನೋಡಿ ಇಲ್ಲೆಲ್ಲ ಪಾರ್ಕಿಂಗ್ ವ್ಯವಸ್ಥೆ, ಪಾರ್ಕ್ ಎಲ್ಲ ಇದೆ, ತುಂಬಾ ಚೆನ್ನಾಗಿದೆ ಒಟ್ಟಿನಲ್ಲಿ ಮನೆ ಏರಿಯಾ. ಆದರೆ ಸ್ವಲ್ಪ ಅಮೌಂಟು ಜಾಸ್ತಿ ಇದೆ. ಅದಕ್ಕೋಸ್ಕರ ಯೋಚನೆ ಮಾಡಬೇಕು ನಾನು. ಸ್ವಲ್ಪ ವ್ಯವಸ್ಥೆ ಚೆನ್ನಾಗಿದೆ, ಬಾಡಿಗೆ ಜಾಸ್ತಿ. ನಮ್ಮ ಮನೆ ಬರ ಇದೇ ಥರ ಆಗಿಬಿಟ್ಟಿದೆ, ಏನೂ ಮಾಡೋಕ್ಕಾಗ್ತಾಯಿಲ್ಲ ನಾವು. ನೋಡಿ ಇಲ್ಲೊಂದು ಮನೆ ನೋಡೋಕೆ ಬಂದೆ, ಅಂದರೆ 2 BHK ರೂಮ್ ಇದು. ಇಲ್ಲೊಂದು ರೂಮ್ ಇದೆ, ಹಾಗೆ ಇಲ್ಲೊಂದು ರೂಮ್ ಇದೆ. ಒಂದು ದೇವರ ಮನೆ ಕೂಡ ಇದೆ ಇಲ್ಲಿ. ಇದು ಅಡುಗೆ ಮನೆ ನೋಡಿ, ಇದು ಅಡುಗೆ ಮನೆ. ಇಲ್ಲಿ ಎಷ್ಟು ಹೇಳ್ತಿದ್ದಾರೆ ಅಮೌಂಟು ಅಂದರೆ 1,00,000 ಅಡ್ವಾನ್ಸು, ಪುನಃ ಮತ್ತೆ 10,500 ರೂಪಾಯಿ ಬಾಡಿಗೆ ಅಂತೆ. ಯಪ್ಪಪ್ಪ, ತಲೆ ಹೊಡ್ಕೋಬೇಕು, ಆ ಥರ ಆಗ್ತಿದೆ ನನಗಂತೂ ಕೂಡ. ನಿಜ, ಈ ಬಾಡಿಗೆ ಮನೆಗಳಿಗಿಂತ ಸ್ವಂತ ಮನೆ ಕಟ್ಕೊಂಡಿದ್ದೀವಲ್ಲ, ಏನೋ ಕಷ್ಟಪಟ್ಟು ಹಂಗೋ ಏನೋ ಮಾಡಿ ಕಟ್ಕೊಂಡಿದ್ದೀವಿ, ನಿಜವಲ್ಲೂ ಕೂಡ ಖುಷಿಯಾಗುತ್ತೆ. ಆದರೆ ಇಷ್ಟೊಂದು ಬಾಡಿಗೆ ಕಟ್ಟಕ್ಕೆ ಹೆಂಗಪ್ಪ ಆಗುತ್ತೆ? ಮಂತ್ಲಿ ಸಾಕಾಗ್ಬಿಡುತ್ತೆ ನಿಜವಾಗ್ಲೂ ಕೂಡ. ನೋಡಿ ಇಷ್ಟೊಂದು ಬಾಡಿಗೆ ಇದೆ ಇದಕ್ಕೆ. ನಾನು ಇವಾಗ ಸುಮಾರು ಇಲ್ಲಾಂದ್ರೂ ಕೂಡ ಒಂದು 5-6 ಅವರಷ್ಟು ಕೂಡ ಹುಡುಕಾಡಿದೆ. ನನಗೆ ಅಡ್ಜಸ್ಟ್ ಆಗೋ ಮನೆ ಯಾವುದೂ ಕೂಡ ಸಿಗಲಿಲ್ಲ. ಯಾಕಂದರೆ ಅಮೌಂಟು ಜಾಸ್ತಿ ಮತ್ತು ಅಡ್ವಾನ್ಸು ಕೂಡ ಜಾಸ್ತಿ ಆಗಿದೆ. ಬಾಡಿಗೆ ಜಾಸ್ತಿ ಆದರೆ ಸ್ವಲ್ಪ ಕಷ್ಟ ಆಗುತ್ತೆ. ಇಲ್ಲೆಲ್ಲ ಬರೀ ಕುವೆಂಪು ನಗರ, ವಿದ್ಯಾರಣ್ಯಪುರ ಮತ್ತು JP ನಗರ ಮೂರನ್ನು ಕೂಡ ತಿರುಗಾಡಿದೆ. ಅಂದರೆ ಕುವೆಂಪು ನಗರ ಇನ್ನೂ ಕೂಡ ಮುಕ್ಕಾಲು ಭಾಗ ಇದೆ, ಇನ್ನೂ ಕೂಡ ತಿರುಗಾಡಿಲ್ಲ. ಸ್ವಲ್ಪ ಇಲ್ಲೂ ಕೂಡ 8,000 10,000 ಆ ಥರ ಬಾಡಿಗೆ ಇದೆ. ಸ್ವಲ್ಪ ಜಾಸ್ತಿನೇ ಆಯಿತು. ನೋಡೋಣ, ನಾಳೆ ಬರ್ತೀನಿ. ಸ್ವಲ್ಪ ನೋಡೋಣ, ನಾಳೆ ಆಗಲಿಲ್ಲ ಅಂದರೆ ನಾಳಿದ್ದು ಬರ್ತೀನಿ. ಇನ್ನೂ ಮತ್ತೆ ಹುಡ್ಕೋಣ ಬೇರೆ ಕಡೆ. ಅಂದರೆ ಆ ಕಡೆ ಎಲ್ಲ ಏರಿಯಾಗಳಿದೆ, ಅಲ್ಲೂ ಕೂಡ ಹುಡ್ಕೋಣ. ಅಂದರೆ ನಾವು ನಿಜವಾಗ್ಲೂ ಇಲ್ಲಿ ಬಾಡಿಗೆ ಕೇಳಿದ್ರೆ ತಲೆ ಕೆಟ್ಟೋಗ್ಬಿಟ್ಟಿದೆ ನನಗಂತೂ ಕೂಡ. ಯಾಕೆಂದರೆ ಹಳ್ಳೀಲಿ ನಾವು ಅಷ್ಟೊಂದು ಇನ್ವೆಸ್ಟ್ಮೆಂಟ್ ಮಾಡಿ ಕಟ್ಟಿದ್ದೀವಿ. ಅಲ್ಲಿ ಕಟ್ಟೋದು ಬದಲು ಇಲ್ಲೇ ಕಟ್ಟಿದರೆ ಎಷ್ಟು ಅಮೌಂಟ್ ಬರ್ತಾಯಿತ್ತು? ಒಂದು 20-30,000 ಬಾಡಿಗೆನೇ ಬರ್ತಾಯಿತ್ತು ನಮಗೆ. ಏನೂ ಮಾಡೋಕ್ಕಲ್ಲ, ನಮಗೆ ಹಳ್ಳಿನೇ ಮೇಲು. ನಮಗೆ ಹಳ್ಳಿನೇ ನಮ್ಮ ಜೀವನ. ನಮ್ಮ ಅಕ್ಕವ್ರು ಇಲ್ಲಿ ಬರ್ತೀನಿ ಅಂತ ಹೇಳಿದ್ರು, ಅದಕ್ಕೋಸ್ಕರ ಇಲ್ಲಿ ಮಾಡ್ತಾಯಿದ್ದೀನಿ. ಇವಾಗ ಊರಿಗೆ ಹೊರಡ್ತಾ ಇದ್ದೀನಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಬೆಲ್ ಐಕನ್ ಪ್ರೆಸ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ಅದ್ಭುತವಾದ ವಿಡಿಯೋ ಜೊತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.